ಸಂಸ್ಥೆಯಿಂದ ಇದು ಹಳ್ಳಿಕಾರ್ ಕೋಆಪರೇಟಿವ್ ಸೊಸೈಟಿ ಪ್ರಪ್ರಥಮವಾಗಿ ಪ್ರಾರಂಭವಾಗ್ತಾ ಇದೆ. ಹಳ್ಳಿಕಾರ್ ಜನಾಂಗಕ್ಕೆ ಪ್ಲಸ್ ಸಾರ್ವಜನಿಕವಾಗಿ ಇದೇ ಥರದ ಮಠಗಳ ಸಂಸ್ಥೆನ ಅಥವಾ ಸಂಘವನ್ನು ಅಥವಾ ಕೋಆಪರೇಟಿವ್ ಸೊಸೈಟಿನ ನಮ್ಮದೇ ಆಗಿರ್ತಕ್ಕಂಥ ಜನಾಂಗದವರು ಬೇರೆ ಬೇರೆ ಕಡೆ ಮಾಡಿ ಅಲ್ಲಿ ಸೇವೆಯನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ. ಇದು ನಮ್ಮ ಜನಾಂಗದವರು ಇದು ಪ್ರಪ್ರಥಮವಾಗಿ ಮಾಡ್ತಾ ಇರೋದರಿಂದ ಇಂಥ ಒಂದು ಸೇವೆ ಎಲ್ಲರೂ ಸದುಪಯೋಗಪಡಿಸ್ಕೋಬೇಕು ಮತ್ತು ಎಲ್ಲರೂ ಸಹಕಾರ ಮಾಡಬೇಕು. ಅಧ್ಯಕ್ಷರಿಗೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಟ್ಟು ಈ ಸಂಘ ಈ ಕೋಆಪರೇಟಿವ್ ಸೊಸೈಟಿ ಇನ್ನು ಮುಂದೆ ಬರೋದಕ್ಕೆ ಪ್ರಯತ್ನ ಮಾಡಬೇಕು ಅಂತ ಎಲ್ಲರಿಗೂ ನಾನು ಕೇಳ್ಕೊಡ್ತೀನಿ. ಮತ್ತು ಇವತ್ತಿನ ಈ ಕೋಆಪರೇಟಿವ್ ನಾವೇನು ಒಂದು ಟ್ರಾನ್ಸಾಕ್ಷನ್ ಶುರುವಾಗೋದಕ್ಕೆ ಮುಂಚೆ ಇದು ಪ್ರಾರಂಭವಾಗಿರ್ತಕ್ಕಂಥ ಸಭೆ, ಸರ್ವ ಸದಸ್ಯರ ಸಭೆ. ಇದಾದ ಮೇಲೆ ಮುಂದಿನ ಕಾರ್ಯಕಲಾಪಗಳು ಶುರುವಾಗುತ್ತವೆ. ಮತ್ತು ಅಧ್ಯಕ್ಷರಿಗೆ ಪ್ರಾಮಾಣಿಕವಾಗಿ ನಡೀಬೇಕು. ಸಾರ್ವಜನಿಕರಿಗೆ ಯಾವ ಥರ ಅವರು ಸಹಾಯ ಮಾಡೋಕ್ಕಾಗುತ್ತೆ, ಎಲ್ಲಿ ಲೋಪದೋಷಗಳನ್ನು ತಿದ್ದುಕೊಂಡು ನಾವು ಅದನ್ನು ಮುಂದುವರಿಸ್ಕೊಂಡು ಹೋಗುತ್ತೆ ಸರ್. ಮತ್ತು ನಿಮ್ಮ ಒಂದು ಜನಗಳು ಸಹಕಾರ ಮಾಡಿ ನಮ್ಮ ಸಹಕಾರ ಯಾವಾಗಲೂ ಇದ್ದೇ ಇರುತ್ತೆ. ಜನಾಂಗ ಮುಂದೆ ಬರಬೇಕಷ್ಟೆ. ಮುಂದೆ ಬಂದರೆ ಆ ಸಹಕಾರ ನಡೆಯುತ್ತೆ. ಮತ್ತು ಏನೂ ಇಲ್ಲ. ಇದು ಹೊಸದಾಗಿ ಹುಟ್ಟಿರೋ ಸಮಸ್ಯೆ ಏನೂ ಇಲ್ಲ. ಯಾರು ಬಂದು ಸೇರ್ಪಡೆ ಮಾಡಬೇಕಾಗಿಲ್ಲ. ನಮ್ಮಲ್ಲಿ ಜನಾಂಗ ಇರತಕ್ಕಂಥವರೇ ಮುಂದೆ ಬರಬೇಕು ಅಷ್ಟೇ. ಮತ್ತು ಒಂದು ಶಾಲೆ ನಡೀತಾ ಇದೆ, ವಿದ್ಯಾಭ್ಯಾಸ ಆಗ್ಬೋದು. ಸಾರ್ವಜನಿಕ ಇವತ್ತಿನ ದಿನ ಒಬ್ಬರು ದುರ್ಬಲವಾಗಿರ್ತಕ್ಕಂಥವರಿಗೆ ಒಂದು ಹಣದ ಸಹಾಯ ಆಗಿರ್ಬೋದು, ಆ ವಿದ್ಯಾಭ್ಯಾಸದಲ್ಲಿ ಎಲ್ಲಾದ ರೀತಿಯಲ್ಲೂ ಸಹಾಯ ಮಾಡಬೇಕು. ಹಳ್ಳಿ ತುರುವೇಕೆರೆ ತಾಲೂಕು, ಗುಬ್ಬಿ, ಯಡಿಯೂರು ಮೇನ್ ರೋಡ್. ಧನ್ಯವಾದಗಳು. ಕೋಆಪರೇಟಿವ್ ಸೊಸೈಟಿಯ ಮೊದಲ ಸರ್ವ ಸದಸ್ಯರ ಸಭೆ ಕರೆದಿದ್ದೀವಿ. ಇದ್ರ ಉದ್ದೇಶನ ನಮ್ಮ ಉಪಾಧ್ಯಕ್ಷರಾದಂಥ ಪುಟ್ಟೇಗೌಡರು ಭಾಳ ಹಿಂದುಳಿದಿರೋದ್ರಿಂದ ಸಮಾಜವನ್ನು ಮೇಲಕ್ಕೆತ್ತಲಿಕ್ಕೋಸ್ಕರ ನಾವು ಸುಮಾರು ಒಂದು 100-150 ಜನ ಸೇರಿಕೊಂಡು ಒಂದು ಮುಖ್ಯವಾಗಿರ್ತಕ್ಕಂಥ ಒಂದು ಕಡೆ ಸೇರಿ ಒಂದು ಆರ್ಥಿಕವಾಗಿ ಸಮುದಾಯವನ್ನು ಮೇಲೆತ್ತಲಿಕ್ಕೋಸ್ಕರ ಒಂದು ಕೋಆಪರೇಟಿವ್ ಸೊಸೈಟಿ ಮಾಡಿದ್ರೆ ಒಂದು ಜನಾಂಗಕ್ಕೆ ಹೆಲ್ಪ್ ಆಗುತ್ತೆ. ಒಂದು ಎಲ್ಲ ರೀತಿಯಲ್ಲಿ ಒಂದು ಸಮುದಾಯವನ್ನು ಮೇಲೆತ್ತಬೇಕು, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಒಂದು ಉನ್ನತ ಮಟ್ಟಕ್ಕೆ ತರಲಿಕ್ಕೆ ಸಮುದಾಯವನ್ನು ನಾವೆಲ್ಲವರು ಒಂದು ಒಗ್ಗೂಡಿ ಕೆಲಸ ಮಾಡೋಣ ಅಂತ ಹೇಳಿ ಒಂದು ಕೋಆಪರೇಟಿವ್ ಸೊಸೈಟಿಯನ್ನು ರಿಜಿಸ್ಟರ್ ಮಾಡಿದ್ದೀವಿ. ಇದು ಮೊದಲನೇ ಸರ್ವ ಸದಸ್ಯರ ಸಭೆಯನ್ನು ಇವತ್ತು ಕರೆದಿದ್ದೀವಿ. ಇಲ್ಲಿ ಇವತ್ತಿನಿಂದ ನಮ್ಮ ಜನಾಂಗಕ್ಕೆ ಒಂದು ಇತಿಹಾಸ ಸೃಷ್ಟಿಯಾಗ್ತದೆ ಅಂದರೆ ತಪ್ಪಾಗಲಾರ್ದು. ಯಾಕಂದರೆ ಒಂದು 10,000 ರೂಪಾಯಿ ಕೂಡ ತಗೋಬೇಕಂದ್ರೆ ಭಾಳ ಕಷ್ಟ ಇದೆ ಇವತ್ತು ಫೈನಾನ್ಸಿಯಲಿ. ಅದಕ್ಕೋಸ್ಕರ ಒಂದು ಸಂಸ್ಥೆಯಿಂದ ತೊಗೊಳೋದ್ರೆ ಭಾಳ ಈಸಿ ಅವರೊಂದು ಬಿಸ್ನೆಸ್ ಮಾಡ್ಬೋದು. ವೈಯಕ್ತಿಕವಾಗಿ ಒಂದು ಆರ್ಥಿಕವಾಗಿ, ಎಜುಕೇಷನ್ ಪ್ರತಿಯೊಂದಕ್ಕೂ ಅನುಕೂಲ ಆಗಲಿ ಅಂತಲೇ ಒಂದು ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು. ಈ ಸಂಸ್ಥೆಯನ್ನು ಉನ್ನತ ಮಟ್ಟಕ್ಕೆ ಬೆಳೆಸಬೇಕು. ಅದಕ್ಕೋಸ್ಕರ ನಾವೆಲ್ಲ ಪದಾಧಿಕಾರಿಗಳನ್ನು ಸೇರಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇಲ್ಲಿಂದ ನಮ್ಮ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಮುಂದಿನ ದಿನಗಳಲ್ಲಿ ಬೃಹದಾಕಾರವಾಗಿ ಬೆಳೆದು ಒಂದು ಬ್ಯಾಂಕ್ ಆಗಿ ಪರಿವರ್ತನೆ ಆಗೋದ್ರಿಂದ ಎಲ್ಲರೂ ಕನಸ್ಕೊಂಡಿದ್ದೀವಿ. ಅದು ಖಂಡಿತ ಆಗುತ್ತೆ, ಅದ್ರಾಗೇನು ಡೌಟ್ ಇಲ್ಲ. ಮಾಡೇ ಮಾಡ್ತೀವಿ ಅಂತ ನಾವೆಲ್ಲರೂ ಹುಮ್ಮಸ್ಸಿನಿಂದ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಸರ್, ನಮ್ಮ ಜನತೆಗೆ ಫ್ರೀ ಎಷ್ಟು ಕೊಟ್ಟರು ಸಾಲದು. ಅದಕ್ಕೆ ಫ್ರೀ ಕೊಟ್ಟರೆ ಅದಕ್ಕೆ ಬೆಲೆ ಇರೋಲ್ಲ. ಅದಕ್ಕೋಸ್ಕರ ಮೆಂಬರ್ಶಿಪ್ ಅವಶ್ಯಕತೆ ಇದೆ. 2,300 ರೂಪಾಯಿ ಒಂದು ಸದಸ್ಯರಿಗೆ ಮಾಡಿದ್ದೀವಿ. ಅನಂತರ ಅದು ಸಾಕಷ್ಟು ಅವ್ರಿಗೆ ಅನುಕೂಲ ಆಗುತ್ತೆ. 2,300 ರೂಪಾಯಿ ಕೊಟ್ಟು ಮೆಂಬರ್ಶಿಪ್ ಆಗೋದ್ರ ಜೊತೆಗೆ ಮುಂದಿನ ಅನುಕೂಲವನ್ನು ಅವರು ಗುರಿ ಇಟ್ಕೊಂಡು ಮೆಂಬರ್ಶಿಪ್ ತಗೋಬೇಕು ಅಂತ ನಮ್ಮ ಜನಾಂಗದ ಎಲ್ಲ ಸರ್ವ ಸದಸ್ಯರಿಗೂ ಕೂಡ ಹೇಳ್ತಾ, ಜನಾಂಗದ ಮುಖಂಡರಿಗೂ ಹೇಳ್ತಾ, ನಾವು ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬನ್ನಿ ಭಾಗವಹಿಸಿ ನಮ್ಮ ಜೊತೆ ಸೇರಿ ಅಂತ ಹೇಳಿ ನಾವು ಕೋರಿಕೆ ಮುಖಾಂತರ ಕೇಳ್ಕೊತೇವೆ. ನಾವು ಹಳ್ಳಿಕಾರ್ ಮಠದ ಉಪಾಧ್ಯಕ್ಷರು. ಈ ಸೊಸೈಟಿಯಲ್ಲೂ ಕೂಡ ಉಪಾಧ್ಯಕ್ಷರಾಗಿ ಇವಾಗ ನಾವು ಅಧಿಕಾರವನ್ನು ತಗೊಂಡಿದ್ದೀವಿ. ಇನ್ನು ಮುಂದಕ್ಕೆ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಸೊಸೈಟಿ ಮಾಡೋ ಉದ್ದೇಶ ಇವತ್ತು ನಮ್ಮ ಸಮಾಜಕ್ಕೆ ಮುಂದೆ ಒಂದು ಒಳ್ಳೆಯ ಅನುಕೂಲ ಆಗುತ್ತೆ. 4 ಜನಕ್ಕೆ ಕೆಲಸ ಸಿಗುತ್ತೆ, ನಮ್ಮ ಸಮಾಜ ಉನ್ನತ ಮಟ್ಟಕ್ಕೆ ಹೋಗುತ್ತೆ ಅಂತ ಮಠದ ಹಿರಿಯರೆಲ್ಲ ಸೇರಿಕೊಂಡು ಇವತ್ತು ಒಂದು ಈ ಕಾರ್ಯಕ್ರಮ ಮಾಡಬೇಕು ಅಂತ ಮುಖ್ಯವಾಗಿ ನಮ್ಮ ರಾಜಣ್ಣವರು ಮುಖ್ಯವಾಗಿ ಈ PTKಯನ್ನು ಮಾಡಿಕೊಟ್ರು. ಅದರಿಂದ ನಾವೆಲ್ಲ ಓಡಾಡಿ ಕೆಲಸ ಮಾಡಿ ಮುಗಿಸಿ ಇವತ್ತು ಓಪನ್ ಆಗಿದೆ. ಮುಂದಕ್ಕೆ ನಮ್ಮ ಸಮಾಜಕ್ಕೆ ಒಳ್ಳೆಯದಾಗುತ್ತೆ ಅಂತ ಬಯಸ್ತಾ ಧನ್ಯವಾದ.